ಈಗ ಏನಾದ್ರು ಎಕ್ವಿಪ್ಮೆಂಟ್ಸ್ ಏನ್ ಕೊಟ್ಟಿದ್ರ ಅಂತ ಕೇಳ್ರಿ. ಇಲ್ಲ ಬರ್ಲಿ ಹೋಗ್ಲಿ ಮಕ್ಳೇ, ಈ ತರ ಗೇಮ್ಸ್ ಆಡ್ತೀವಂತ ಇವ್ರು ಯಾರಾದ್ರೂ ಇದು ಕೊಟ್ಟಿದಾರ ಮಕ್ಕಳಿಗೆ? ನಾವ್ ಈ ತರ ಗೇಮ್ಸ್ ಆಡಿಸ್ತಾ ಇದ್ವಿ, ಸಾಯಂಕಾಲ ರನ್ನಿಂಗ್ ಮಾಡ್ತಾ ಇದೀವಿ, ಲಾಂಗ್ ಜಂಪ್ ಮಾಡ್ತಾ ಇದೀವಿ, ಅಥ್ಲೆಟಿಕ್ಸ್ ಏನಾದ್ರು ಥ್ರೋಬಾಲ್ ಆಗ್ತಾ ಇದೀನಿ, ಜಾವ್ಲಿನ್ ಏನಾದ್ರು ಒಂದು ಎಕ್ವಿಪ್ಮೆಂಟ್ಸ್ ಬರ್ಲಿ ಮಕ್ಳು ಬಿಡ್ಲಿ. ನಾನು ಮಾಡ್ತಾ ಇದೀನಪ್ಪ ಬರ್ರಿ, ಯಾರಾದ್ರೂ ನಿಮ್ ಮಕ್ಕಳು ಇಷ್ಟು ಜನ ಸೀನಿಯರ್ಸ್ ಇದ್ದೀರಿ ಎಲ್ರು ಹೇಳ್ರಿ. ಈಗ ಏನಿಲ್ಲ, ಈಗ ಮೇಡಮ್ ಈಗ ಏನ್ ಮೇಡಮ್, ಯಾವುದೋ ಒಂದು ಹಳ್ಳಿಯಲ್ಲಿ ಕ್ರೀಡಾಂಗಣ A1 ಕ್ಲಾಸ್ ಆಗಿದೆ, ತಾಲೂಕು ಮಟ್ಟದ ಕ್ರೀಡಾಂಗಣ, ಕಲ್ಲು ಇಲ್ಲೆಲ್ಲ ಬಂದು ಹೊರಗಡೆಗೆ ಬಂದು ಗಾಯಗಳಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ಕಲ್ಲೆಲ್ಲ ಓಡಿಸ್ಬಿಟ್ಟು ಬೇರೆ ಮಣ್ಣಾಗ್ಬಿಟ್ಟು ಇದು ಮಾಡಿಕೊಡಿ ಮೇಡಮ್. ಯಾಕಂತ ಹೇಳಿದ್ರೆ ಕ್ರಿಕೆಟು ಯಾವುದು ಏನು ಆಡೋಕ್ಕಾಗ್ತಾಯಿಲ್ಲ, ಈ ಕಲ್ ಮೇಲೆ ರಾಗಿ ಮೇಲೆ ಹೋದಂಗಿರುತ್ತೆ. ಮಾಡ್ತೀರಾ ಮೇಡಮ್? ಅನುದಾನ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಅಲ್ಲ, ಇವಾಗ ನಾವು ಲೆಟರ್ ಬರೀತೀವಿ, ನಮ್ಮ ಕೇಂದ್ರ ಕಚೇರಿಗೆ ಲೆಟರ್ ಬರೀತೀವಿ ಸರ್. ಹಾಗಾದ್ರೆ ಇವಾಗ ತಾನೇ ದೂರ ಬಂದಿರೋದ? ಇದುವರೆಗೆ ಬಂದಿರಲಿಲ್ಲ ನಮಗೆ? ಅಲ್ಲ ಬಂದಿದೆ, ಇದು ಸ್ಲ್ಯಾಬ್ ಹೋಗಿದೆ, ನಾವು ನೋಡಿದೀವಿ. ಅಲ್ಲ ಫೀಲ್ಡ್ ಯಾವುದು ಬಂದಿಲ್ಲ? ಫೀಲ್ಡ್ ಏನು ಬಂದಿಲ್ಲ ಮೇಡಮ್. ಇಲ್ಲ ಸರ್, ಇವಾಗ ನಾವೆಲ್ಲ ಕಣ್ಣಿಂದ ನೋಡ್ಕೊಂಡೇ ಹೋಗ್ತಾ ಇದ್ದೇನೆ. ಮಳೆ ಬಂದ್ರೆ ವಿಪರೀತ ತೊಂದರೆ ಆಗುತ್ತೆ. ಕೊಟ್ಟಿದ್ದೀರಿ ಅಂತ ಇದ್ದೀರಾ, ಇವಾಗ ನಾವು ನೋಡೇ ಇಲ್ಲ ಅಂತ ಇದ್ರಿ, ಇವಾಗ ನೋಡಿದೀನಿ ಅಂತ ಇದ್ದೀರಾ? ಹೇಳ್ತಾ ಇದ್ದೀನಿ ಸರ್, ಸ್ಲ್ಯಾಬ್ಗಳು ಹೋಗಿರೋದು. ಅಲ್ಲ ಇದುವರೆಗೆ ಎಷ್ಟು ವಿಸಿಟ್ ಕೊಟ್ಟಿದ್ದೀರಿ ಮೇಡಮ್? ನಾನು 1.5 ತಿಂಗಳಿಗೆ ಒಂದ್ಸಲ ವಿಸಿಟ್ ಮಾಡ್ತೀನಿ. ಮತ್ತೆ ಅವಾಗ ನೋಡಿಲ್ವಾ? ಏನ್ ಮಾಡ್ತಾರೆ, ದುಡ್ಡು ಇರ್ಬೇಕಲ್ಲ ಸರ್. ಹೇಳ್ತಾ ಇದ್ರಿ ನಾವು ನೋಡೇ ಇಲ್ಲ, ಇವಾಗ ನೋಡ್ತಾ ಇದೀವಿ ಅಂತ. ಅಲ್ಲಿಗೆ ಆವಾಗ ಕೊಡ್ಬೋತಾ ಇಲ್ಲ ನೀವು ಲೆಟರ್? ಆವಾಗ ಕೊಡ್ಬೇಕಾಗ್ತಾ ಇಲ್ಲ ಲೆಟರ್ ನೋಡಿದಾಗ? ಇದು ಪಿಚ್ಚು ಏನ್ ಪಿಚ್ಚಿಗೆ ಇದಕ್ಕೆ ವಿಧಾನಕ್ಕೆ? ಮೇಡಮ್ ನೀವು ಉಡಾಪೆ ಉತ್ತರ ಕೊಡ್ತಾ ಇದೀರಿ ಮೇಡಮ್. ಯಾಕಂತ ಹೇಳಿದ್ರೆ 1.5 ತಿಂಗಳಿಗೆ ಒಂದ್ಸಲ ವಿಸಿಟ್ ಅಂದ್ರೆ 1 ವರ್ಷಕ್ಕೆ ನೀವು ಅಟ್ಲೀಸ್ಟ್ 5 ಸಲ 6 ಸಲ ಬಂದಿರ್ತೀರಿ. ಅಷ್ಟೊತ್ತಿಗೆ ನೀವು ಏನಾದರೂ ಒಂಚೂರು ಒಂದು ಸ್ಲ್ಯಾಬ್ ಹಾಕಿದ್ದೀರಾ? ಒಂದು ಸ್ಲ್ಯಾಬ್ ಹಾಕಕ್ಕೆ ನಾನು ಕೈಯಿಂದ ಖರ್ಚು ಮಾಡೋಕ್ಕಾಗುತ್ತಾ? ನನಗೆ ಗೌರ್ಮೆಂಟ್ ಇಂದ ದುಡ್ಡು ಬರಬೇಕು ಸರ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಅವಾಗ ಲೆಟರ್ ಹಾಕಿದ್ದಕ್ಕೆ ಅನುದಾನಗಳೆಲ್ಲ ಏನು ಮಾಡಿದ್ದಾರೆ ಮೇಡಮ್? ಈಗ ಇಷ್ಟು ವರ್ಷಗಳಿಂದ ಬಂದಿದೆಯಲ್ಲ ಕೋಟೆ ಅಂತ ಕೋಟಿ. ಈಗ ನಾವು ನೋಡ್ತಾ ಇದ್ದೀವಿ, ನೆಹರು ಕ್ರೀಡಾಂಗಣಕ್ಕೆ 5 ಕೋಟಿ, ನೆಹರು ಕ್ರೀಡಾಂಗಣಕ್ಕೆ 2 ಕೋಟಿ 3 ಕೋಟಿ ಅಂತ ಬರ್ತಾನೆ ಇದೆಯಲ್ಲ. ಮಾಡಿದ್ರಲ್ಲ ಇಲ್ಲ ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋದು. ಆಯ್ತು ಸರ್, ಅದಕ್ಕೆ ದಾಖಲಾತಿಗಳಿದ್ರೆ ಕೊಡ್ರಿ, ನಾನು ಅದು ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ. ಇನ್ನೊಂದು ನಿಮ್ ಗಮನಕ್ಕೆ ಇರ್ಲಿ, ಖಾಸಗಿ ಕಾರ್ಯಕ್ರಮ ಏನಾದ್ರು ಆದ್ರೆ ಫುಲ್ ಗಲಾಟೆ ಆಗುತ್ತೆ, ಇಲ್ಲಿ ಮಾಡಕ್ ಬಿಡೋದಿಲ್ಲ. ಪರ್ಮಿಷನ್ ಕೊಡಿ, ನೀವು ಕೊಡಿ. ಇಲ್ಲಿ ಗಲಾಟೆ ಆಗುತ್ತೆ, ನಾವು ಮಾಡಿ ನಿಲ್ಸ್ತೀವಿ, ಆಮೇಲೆ ನೀವು ಬರ್ಬೇಕಾಗ್ತದೆ, ಬೇರೆಯವರು ಬರ್ಬೇಕಾಗುತ್ತೆ. ಅಲ್ಲ ನಿಮ್ ಹೈಯರ್ ಆಫೀಸರೇ ಪರ್ಮಿಷನ್ ಕೊಡ್ಲಿ, ಅವರೇ ಬರ್ಬೇಕಾಗುತ್ತೆ. ಕಂಪ್ಲೇಂಟ್ ಮಾಡಿದಾರೆ ಅಂತ ಹೇಳಿ ಮೇಡಮ್. ಕಾರ್ಯಕ್ರಮ ಕೊಟ್ಬಿಟ್ಟು ಹೋಗಿ ನೀವು ಸಾರ್ವಜನಿಕ ಕಾರ್ಯಕ್ರಮ ಆಗ್ಲಿ, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. ಖಾಸಗಿ ಕಾರ್ಯಕ್ರಮ ಒಂದು ಆಗ್ಬಾರ್ದು ಇಲ್ಲಿ. ಮೇಡಮ್ ಈಗ ಕ್ರೀಡಾಂಗಣ ಅಭಿವೃದ್ಧಿಗೆ ಏನ್ ಅನುದಾನ ಬಂದಿದೆ, ಏನ್ ಮಾಡಕ್ಕೆ ನೀವು ಬಂದು, ಯಾಕಂತ ಹೇಳಿದ್ರೆ ಯಾರು ಒಬ್ರು ಬರ್ತಾ ಇಲ್ಲ ಮೇಡಮ್ ಕೊಡಕ್ಕೆ. ಹೊಸ ತಗೊಂಡ್ ಮಾಡ್ತಾ ಇರೋದು ಯಾರು ಗೊತ್ತಿದೆ ಇಲ್ಲಿ. ಮೆಟೀರಿಯಲ್ ಯಾರ ಹತ್ರ ಐತೆ? ಮೇಡಮ್ ನೀವೇ ಕೇಳ್ರಿ, ನೀವು ಆಕ್ಷನ್ ತಗೊಳ್ರಿ. ಈಗ ನೀವು ಹಾಕಿ ಬ್ಯಾಟ್ ಸಹಿತ ಅಂದ್ರೆ ಹಾಕಿ ಪ್ಲೇಯರ್ಸ್ ಯಾರು ಬರ್ತಾರೆ? ನೀವು ಕೊಟ್ರೆ ತಾನೇ ಬರೋದು. ನಾಳೆ ಕೊಡಕತ್ತೆ ಬಿಡ್ರಿ, ನಾಳೆ ಈಗ ನಿಮ್ಮ ಹತ್ರ ಹಾಕಿ ಬ್ಯಾಟ್ ಐತೆ, ಮಕ್ಕಳನ್ನ ಯಾರನ್ನಾದ್ರು ಕರ್ಕೊಂಡ್ ಬರ್ತೀವಿ ಆಡ್ಸಪ್ಪ ಅಂತ. ನಿನ್ಗೆ ಹಾಕಿ ಬ್ಯಾಟೇ ಇಲ್ಲ ಅಂದ್ರೆ ನಿನ್ ಬಂಡವಾಳ ಒಂದು ಹಾಕಿ ಬ್ಯಾಟ್ 3,000 ಆಗುತ್ತೆ. ಕೊಡ್ತಾರ ಅಣ್ಣ, ನಿನ್ ಮೆಟೀರಿಯಲ್ ಇಟ್ಟು ಅಲ್ಲಿ ಮಾತಾಡೋಣ, ಮನೇಲಿ ಯಾರ ಬಗ್ಗೆಲ್ಲೂ ಬ್ಲೈಂಡ್ ಮಾಡ್ತಿಲ್ಲ. ಕೊಟ್ಟಿದ್ರೆ ನೀವು ನನಗೆ ಮಾಹಿತಿ ಕೊಡ್ಬೋದು. ಈಗ ಫಿಲಮ್ ಇದಕ್ಕೆ ಫಂಕ್ಷನ್ಗೆ ಕೊಟ್ಟಿದ್ರೆ 2-3 ಸತಿ, ಆಮೇಲೆ ರಾಜಕೀಯದವರು ಯಾಕೆ ಕೊಟ್ಟಿಲ್ಲ ನಮ್ಗೆ ಗೊತ್ತಿಲ್ವಾ? ನಮ್ಮೂರಲ್ಲಿ ಇವಾಗ ಲಾಸ್ಟ್ ವರ್ಷ ಆಗಿಲ್ಲ, ಅದು ಕಲ್ಟ್ಗೆ 1 ವರ್ಷ ಎಲ್ಲ ಆಯ್ತು ಮೇಡಮ್. ಕಲ್ಟ್ ಸಿನಿಮಾ ಕೊಟ್ಟಿದ್ರಲ್ಲ ಎಲ್ಲ ಕಲ್ಟ್ ಪ್ರೋಗ್ರಾಮ್. ಅಲ್ಲ ಮೇಡಮ್, ಇದು ಹೇಳಿ ಫಸ್ಟ್. ಇಷ್ಟು ದಿವಸ ಬೇಜವಾಬ್ದಾರಿತನ ಇದು ಹೇಳಿ. ಮತ್ತೆ ಕಲ್ಟ್ ಆಯ್ತಲ್ಲ, ಅಲ್ಲಿ ಕಾಲೆಲ್ಲ ಮುರ್ಕೊಂಡ್ರಲ್ಲ ಪಾಪ. ಈಗ ನೋಡಿ, ಅವರು ಫಿಲಿಂ ಪ್ರೋಗ್ರಾಮ್ ಹಾಕಿದ್ರು, ನಮ್ಗೆ 4 ದಿನ ನಾವು ವಾಕಿಂಗ್ ಬಂದಿಲ್ಲ ಗೊತ್ತಾ? 4 ದಿನ ನಾವು ಮನೆಯಲ್ಲೇ ಇದ್ವಿ. ಯಾಕೆ ಕೊಡ್ತೀರಿ ನೀವು? ಸರ್ಕಾರಿ ಕಾರ್ಯಕ್ರಮ ಏನಿದ್ರು ಮಾಡ್ಲಿ, ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ, ನಾವು ಸಹಕಾರ ಕೊಡ್ತೀವಿ. ಇದು ಫಿಲಿಂಗೆ, ಬರ್ತ್ಡೇಗಳಿಗೆ
ಆಮೇಲೆ ಯಾವ್ದೋ ಒಂದು ರಾಜಕೀಯದ ಪ್ರೋಗ್ರಾಮ್ಗಳಿಗೆ ಯಾಕೆ ಕೊಡ್ತೀರಿ? ಸ್ಪೋರ್ಟ್ಸ್ ಕೊಡಿ. ಅಂತ ಪ್ರಾಬ್ಲಮ್ ಇದ್ದಿದ್ರೆ ನನಗೆ ಲೆಟರ್ ಬರಿಬೋದಾಗಿತ್ತು ನೀವು. ಮೇಡಮ್ ಅದೆಲ್ಲ ನಿಮ್ ಗಮನಕ್ಕೆ ಬರ್ಬೇಕು, ಅದೆಲ್ಲ ನಿಮ್ ಗಮನಕ್ಕೆ, ನೀವು ಸರ್ಕಾರಿ ಅಧಿಕಾರಿ, ನಿಮ್ ಗಮನ ಮೇಡಮ್ ಬರ್ಬೇಕು. ಲೆಟ್ರಲ್ಲಿ ಎಲ್ಲ ತೋರ್ಸಕ್ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದಾರೆ. ಫಿಲಿಂ ಪ್ರೋಗ್ರಾಮ್ದು ಯಾವ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಮಾತ್ರ ನಾವು ಬಂದು ನಾವು ಇಲ್ಲಿ ಸಾರ್ವಜನಿಕರು ಬಂದು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನೀವು. ನಾವು ಇಬ್ಬರನ್ನ ನೀವು ಹೇಳ್ತಾ ಇರೋ ಉತ್ತರನೇ ಸರಿ ಇಲ್ಲ ಮೇಡಮ್. ಅವ್ರೇನ್ ಹೇಳಿಲ್ವಾ ಮೇಡಮ್? ಫಿಲಿಮ್ದು 6 ತಿಂಗಳ ಅವ್ರು ಹೇಳಿಲ್ವಾ? 6 ತಿಂಗಳೇ ಆಗಿರೋದು ಫಿಲಿಮ್ದು ಕಲ್ಟದು ಕಲ್ಟ್ ಫಿಲಿಮ್ದು 6 ತಿಂಗಳಾಗಿದೆ. 6 ತಿಂಗಳಾಗಿರೋದು. ನೀವು ಬಂದು 1 ವರ್ಷ ಆಗಿದೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ನಿಮ್ಗೆ ಗೊತ್ತಿಲ್ದಿರ ಹೆಂಗಾಗುತ್ತೆ? ನಮ್ಮ ಮೇಲಧಿಕಾರಿಗಳಿಂದ ಅಲ್ಲ ಮೇಡಮ್, ಬಂದಿರ್ತಾರೆ ಸರ್. ನಾವು ಅದು ಯಾರು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸದ್ಯಕ್ಕೆ ಇವತ್ತು ರಾತ್ರಿ ಫಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಸುದ್ದಿಗಳು ಬರ್ತದೆ, ಜಾಹೀರಾತುಗಳಲ್ಲಿ ಬರ್ತದೆ. ಒಂದ್ ತಿಂಗಳಿಂದ ನೆಹರು ಕ್ರೀಡಾಂಗಣದಲ್ಲಿ ಅಂತ ಹೇಳೋ ಫುಲ್ ಪ್ರಚಾರ ಆಗಿ ಬರೋದು ಆಯ್ತಾ. ಆಮೇಲೆ ಇದು ಮುಗಿದ ಮೇಲೆ ತಿರುಗಿ ಇನ್ನೊಂದು ವಾರ ಕ್ಲೀನ್ ಮಾಡ್ಬೇಕು. ನೀವು ನಮ್ಗೆ ಗೊತ್ತಿಲ್ಲ, ನೀವು ಬಂದು ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಸರ್ ನಾನು ಬೇರೆ ಟೈಮ್ನಲ್ಲೆಲ್ಲ ಹಗಲಲ್ಲಿ ಭೇಟಿ ಕೊಡ್ತಾ ಇದ್ದೆ, ಆದರೆ ಇಲ್ಲಿ ಜನ ಯಾರು ಇರ್ತಾ ಇರಲಿಲ್ಲ. ಮತ್ತೆ ಪ್ರಾಬ್ಲಮ್ ಏನಂತಾನೂ ನನಗೆ ಇಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಇವಾಗ ಸ್ವಲ್ಪ ಫಂಡ್ ಬಂದಿದೆ, ಹಂಗಾಗಿ ಸಣ್ಣ ಪುಟ್ಟ ರಿಪೇರಿ, ಸ್ಲ್ಯಾಬ್ ಹಾಕೋದು, ಟಾಯ್ಲೆಟ್ ರಿಪೇರಿ, ಮತ್ತು ಇದು ಪೇಂಟಿಂಗ್ ಮಾಡೋದು, ಮತ್ತು ಇದು ಸರ್ ಕಾಂಪೌಂಡ್ ವಾಲ್ ಅಂದರೆ ಯಾವ ಅನುದಾನ? ಏನು ಹೇಳಿ? ಯಾವ ಅನುದಾನ? ಅದು ಹೆಡ್ ಆಫೀಸ್ ಅನುದಾನ. ಎಷ್ಟಾಗಿದೆ? 10 ಲಕ್ಷ ಬಂದಿದೆ. ಮೇಡಮ್ ವರ್ಷ ಆಯ್ತು ಬಂದು, ಇದುವರೆಗೂ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂತ ನಾಗರಿಕರು ಹೇಳ್ತಾ ಇದ್ದಾರೆ. ಎಷ್ಟು ಸಾರಿ ವಿಸಿಟ್ ಮಾಡಿದ್ರು? ಇವ್ರು ಕೇಳಿ ಸರ್, ನೀವೇ ಹೇಳಿ ಮೇಡಮ್. ನೀವೇ ಹೇಳಿ ಮೇಡಮ್. ಸರಿ ಬಂದಿದ್ದೀರಾ ಅಂತ ಇರ್ಲಿ ಇರ್ಲಿ ಇರ್ಲಿ. ಸರ್ ನಾನು 3 ಸಲ ಬಂದಿಲ್ಲ ಸರ್. ಹೇಳಿ ಮೇಡಮ್. ಮಧ್ಯಾಹ್ನ 12 ಗಂಟೆ 1 ಗಂಟೆ ಯಾರು ಇರಲ್ಲ ಮೇಡಮ್. ಬೆಳಗ್ಗೆ ಬರೋದು ಸ್ಟಾಫಿನ ಸಿಕ್ಕಿಲ್ಲ, ನಾನೇನ್ ಮಾಡ್ಲಿ? ನಾನು ಬಂದಾಗಿಲ್ಲ. ಮುಂಚೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ಇದು. ನೀವು ಬಂದಾಗ ಏನು ಆಕ್ಷನ್ ತಗೊಂಡಿದ್ರಲ್ಲಿ? ಏನು ಇಂಪ್ರೂವ್ಮೆಂಟ್ ಮಾಡಿದ್ದೀರಾ? ನಾನು ಬಂದಾಗಿಂದ ಲೈಟ್ಗಳು ಹಾಕೊಡಿ ಅಂತ ಹೇಳಿದ್ರು, ಸ್ಲ್ಯಾಬ್ ಹಾಕಿ ಅಂತ ಹೇಳಿದ್ರು. ಸರ್ ಇದು ಹೇಳಿ ಸರ್, ಸ್ಲ್ಯಾಬ್ ಹಾಕಿ ಟಾಯ್ಲೆಟ್ ರಿಪೇರಿ ಅದೆಲ್ಲ ಕೆಲಸ ನಾನು ಮಾಡಿಸ್ತಾ ಇದ್ದೀನಿ. ಇವಾಗಲ್ಲ, ವರ್ಷದಿಂದ ಯಾಕೆ ಮಾಡಿಸ್ತೀವಿ? ದುಡ್ಡು ಬಂದಿದ್ದೀರಾ ಮಾಡಿಸ್ತಾ ಇದೆ, ಇವಾಗ ದುಡ್ಡು ಬಂದಿದ್ರೆ ಮಾಡಿಸ್ತಾ ಇದ್ದೀನಿ ಕೆಲಸ. ಆಯ್ತು ಮೇಡಮ್, ಇಷ್ಟು ವರ್ಷದಿಂದ ಯಾಕೆ ವಿಸಿಟ್ ಕೊಟ್ಟಿಲ್ಲ ನೀವು ಅಂತ? ಇಷ್ಟು ವರ್ಷದಿಂದ ಅಲ್ಲ ಸರ್, ನಾನು 1 ವರ್ಷದಿಂದ. ಆದ್ರೆ 1.5 ತಿಂಗಳು ಒಂದ್ಸಲ ವಿಸಿಟ್ ಮಾಡ್ತೀನಿ. ಎಲ್ಲಿ ಮೇಡಮ್? ಯಾವ್ದು ಅಟೆಂಡೆನ್ಸ್ ಏನೇನು ಇದೆ ಇಲ್ಲಿ? ಸರ್ ಇಲ್ಲಿ ಏನು ಇಲ್ಲ ಸರ್. ಮತ್ತೆ ಹೆಂಗ್ ಮೇಡಮ್? ನಾನು ಬಂದಿದ್ದೀನ ಇಲ್ವಾ ಅಂತ. ನಾಗರಿಕರಿಗೂ ಗೊತ್ತಾಗಲ್ಲ, ನಿಮ್ಮ ಇವ್ರಿಗೂ ಗೊತ್ತಾಗಲ್ಲ. ಅಲ್ಲ ನೀವು ಬರೀರಿ ಅಂದ್ರೆ ಇವತ್ತೇ ಇವ್ರ ಕಡೆಯಿಂದ ಒಂದು ರಿಜಿಸ್ಟರ್ ತಗೊಂಡು ಬರ್ಬಿಟ್ಟು ಹೋಗ್ತೀನಿ ನಾನು. ಆದ್ರೆ ನಾನು ಬಂದಾಗ ಯಾರು ಇದುವರೆಗೂ ಪಬ್ಲಿಕ್ ಸಿಕ್ಕಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಸಂಜೆ. ಅಲ್ಲ, ನೀವು ಬಂದಾಗ ಮಾಹಿತಿನೇ ಕೊಡಲ್ವಲ್ಲ, ನಮ್ಗೆ ಯಾರಿಗೂ ಕೊಡಲ್ವಲ್ಲ. ಸರ್ ನಾನು ಮಾಹಿತಿ ಕೊಡಕ್ಕೆ ನಾನು ಬೇರೆ ಬೇರೆ ತಾಲೂಕುಗಳು ಹೋಗಿರ್ತೀನಿ. ಇಲ್ಲಿ ಲೈಟ್ ಇದೆಯಾ ಇಲ್ವಾ ಅಂತ ನಮಗೂ ಕೆಲವು ಸಲ ಗೊತ್ತಾಗಲ್ಲ. ಇದುವರೆಗೆ ವಿಸಿಟ್ ಮಾಡಿ ಏನು ಆಕ್ಷನ್ ತಗೊಂಡಿದ್ದೀರಿ ಮೇಡಮ್? ಮಾಹಿತಿ ಕೊಡ್ಬೇಕಲ್ಲ ಮೇಡಮ್, ಬರ್ತಾ ಇದೀನಿ ಅಂತ. ಇವತ್ತು ಮಧ್ಯಾಹ್ನದಿಂದ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಯಾರು ಹೇಳಿದಾರೆ ಕೇಳ್ರಿ, ಮಾಹಿತಿ ಕೊಟ್ಟಿದ್ದೀವಿ ಸರ್. ಅವ್ರು ಯಾರು ಹೇಳಿದಾರೆ ಕೇಳ್ರಿ ಅಲ್ಲ ಅದು ಅವರು ಮೇಡಮ್, ನೀವು ಕೇಳ್ಬೇಕು. ಈಗ ನೀವು ಐಆರ್ ಆಫೀಸರ್, ಅವ್ರು ಕೇಳಕ್ ಕೇಳಿ. ಫಂಡ್ ಬಂದಿರೋದು, ಹಂಗಾಗಿ ಸರ್ ಏನು ಪ್ರಾಬ್ಲಮ್ ಇದೆ, ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ ವರ್ಕ್ಗಳನ್ನ ಮಾಡಿಸ್ತಾ ಇದ್ದೀವಿ. ಅಲ್ಲ ಮೇಡಮ್, ಈಗ ನಾಗರಿಕರು ಕೇಳೋದು ಹೆಂಗೋ ಕೇಳ್ತಾರೆ. ನಿಮ್ಮ ಗಮನಕ್ಕೆ ಇಲ್ಲಿ ಇನ್ಚಾರ್ಜ್ ಮಾಡಿರ್ತಾರಲ್ಲ, ಅವ್ರು ತಿಳಿಸಿದಾಗ ಆದರೂ ನೀವು 1 ವರ್ಷದಿಂದ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಲೋಪದೋಷಗಳು ನಿಮ್ಮಲ್ಲೇ ಇದೆಯಲ್ವಾ? ಅಲ್ಲ ಅವ್ರು ಏನು ತಿಳಿಸಿದ್ದಾರೆ ಅದನ್ನ ನಾವು ಮಾಡ್ತಾ ಇದೀವಿ. ಏನು ಮಾಡಿದ್ರು? ಎಲ್ಲಿ ಮೇಡಮ್, ಏನು ಮಾಡಿಲ್ವಲ್ಲ? ಅದನ್ನೇ ಸರ್, ಇವಾಗ ಫಂಡ್ ಬಂದಿರೋದು, ಇವಾಗ ಸ್ಲ್ಯಾಬ್ಗಳು ಹಾಕ್ಸ್ತಾ ಇದೀವಿ, ಅದಕ್ಕೆ ಇದು ಸಿಟ್ಟಿಂಗ್ ಎಲ್ಲರಿಗೆ ಪೇಂಟ್ ಮಾಡಿಸ್ತೀವಿ, ಟಾಯ್ಲೆಟ್ ರಿಪೇರಿ ಮಾಡಿಸ್ತೀವಿ, ಮತ್ತೆ ಎಲ್ಲೆಲ್ಲಿ ಇದು ಕಾಂಪೌಂಡ್ ವಾಲ್ ಹೋಗಿತ್ತಲ್ಲ ಅಲ್ಲೆಲ್ಲ ಕಾಂಪೌಂಡ್ ಮಾಡಿಸ್ತೀವಿ. ಎಷ್ಟು ಓಪನ್ ಇದೆ ಇದು ಸ್ಟೇಡಿಯಂ ಅಂತ? ಸ್ಟೇಡಿಯಂಗೆ ಅಲ್ಲ, ಬಾಗಿಲು ಇರೋದೇ 2 ಗೇಟು, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಅಲ್ಲಿ ಕಡೆ ಗೇಟೇ ಇಲ್ಲ ಮೇಡಮ್. ಅಲ್ಲ ಇದೆ ನೋಡ್ರಿ, ಆ ಕಡೆ ಅಲ್ಲ, ಗೇಟ್ ಇಲ್ಲ, ಬರೀ ಓಪನ್ ಇದೆ ಅಷ್ಟೇ, ಗೇಟ್ ಇಲ್ಲ. ಸಾರ್ವಜನಿಕರು ನಿಮಗೆ ಅಹವಾಲು ಸ್ವೀಕರಿಸಿದ್ರು, ಇಲ್ಲಿ ಮುದುಕರು ಎಲ್ಲ ಬರ್ತಾರೆ. ವಾಕಿಂಗ್ ಮಾಡುವಾಗ ಮಹಿಳೆಯರಿಗೆ ಇಲ್ಲಿ ಒಂದು ಶೌಚಾಲಯ ಇದ್ರೆ, ಗಂಡು ಮಕ್ಕಳಾದ್ರೆ ಎಲ್ಲ ಏನೋ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಕ್ರಮ ಯಾವ ಥರ ತಗೊಳ್ತೀರಿ ಮೇಡಮ್ ನೀವು? ಇಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಆಗುತ್ತೆ ಮೇಡಮ್? ಇನ್ನೂ ಒಂದು 3-4 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮೇಡಮ್, ಈಗ ನೀವು ಬರೋವಾಗ ಇಲ್ಲಿ ಕ್ರೀಡಾಪಟುಗಳು ಇದ್ದಾರೆ, ಇಲ್ಲಿನ ಸ್ಥಳೀಯವಾಗಿ ಇವ್ರನ್ನ ಒಂದು ಗ್ರೂಪ್ ಮಾಡಿ ನೀವು ಬರೋ ಇಂಟಿಮೇಷನ್ ಇವ್ರು ಕೊಡ್ಬೋದಲ್ವಾ? ಸರ್ ಇವ್ರ ನಂಬರ್ ಎಲ್ಲ ನನ್ನ ಹತ್ರ ಎಲ್ಲಿ ಇರುತ್ತೆ, ಕಲೆಕ್ಟ್ ಮಾಡ್ಕೊಂಡು ಒಂದು ಮಾಡಿಸಿ ಮೇಡಮ್ ನೀವು. ನಮ್ಮ ಸ್ಟಾಫ್ ಹೇಳಿರ್ತೀವಿ, ಅವ್ರು ಬೇಕಂದ್ರೆ ಕರ್ಸಿದ್ರೆ ಮಾತಾಡ್ತೀವಿ ಸರ್. ಇಲ್ಲಾಂದ್ರೆ ಇವಾಗ ತಾವು ಎಲ್ಲರೂ ಬಂದಿದ್ದೀರಲ್ಲ, ನಿಮ್ಗೆ ಯಾರಿಗೂ ನಾನು ಫೋನ್ ಮಾಡಿಲ್ಲ, ಇವಾಗ ನೀವೆಲ್ಲ ಬಂದಿದ್ದೀರಾ, ಮಾತಾಡ್ತಾ ಇದ್ದೀವಿ. ಹೌದು ಮೇಡಮ್, ಈ ಥರ ಬಂದರೆ ಮಾತಾಡ್ಬೋದು. ನೀವು ಬಂದೇ ಇಲ್ಲ, ಎಲ್ಲಿ ಮಾತಾಡ್ತಾರೆ ಮೇಡಮ್? ಅಲ್ಲ ಸರ್, ನಾನು ಬರ್ತಾ ಇರೋದೇ ಇವಾಗ. ಅದೇ ಇವಾಗ ಒಂದ್ಸರಿ ಕೊಡಿ, ವರ್ಷದಿಂದ ಒಂದ್ಸರಿ ಮಾತ್ರ ಇದು ಇಲ್ಲ ಮಾಡಿದ್ದಾರೆ. ಸರ್, ನಾನು ಡೇನಲ್ಲಿ ಬರ್ತಾ ಇದ್ದೆ. ಇವತ್ತು ವಿಸಿಟ್ ಮಾಡಿರೋದು ಏನಂದ್ರೆ ಇಲ್ಲಿ ಲೈಟ್ಗಳಿಲ್ಲ ಅಂತ ಹೇಳಿದ್ರು, ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದೆ. ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ ಮೇಡಮ್, ಅದಕ್ಕೆ ಇಲ್ಲ ಸರ್, ವರ್ಷದಿಂದ. ಮೇಡಮ್, ಈಗ ರಾಜಕಾರಣಿಗಳಿಗೆ ಇಲ್ಲಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವಕಾಶ ಇದೆಯಾ? ಸರ್ ಅದು ನಾವು ಡೈರೆಕ್ಟ್ ಆಗಿ ಕೊಡಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸ್ಬಿಟ್ಟು ನಾವು ಕೊಡ್ತೀವಿ ಸರ್. ಹಾಗಾದ್ಮೇಲೆ ಅವರೇ ಬಂದು ಇಲ್ಲೆಲ್ಲ ಇದು ಮಾಡಿರೋದು
ಎಲ್ಲ ಮುರಿದಾಕಿ ಎಲ್ಲ ಮಾಡ್ಕೊಂಡು ಹೋಗಿರೋದು. ಮುಂಚೆನೇ ಆಗಿದ್ಬಿಡಿ ಅದು. ಅಲ್ಲ ಅದನ್ನ ಹೆಂಗ್ ಕೊಡ್ತೀರಿ ಮೇಡಮ್? ಈಗ ಅವ್ರಿಗೆ ಮುಂಚೆನೇ ಇವೆಲ್ಲ ಅದೆಲ್ಲ ಆದ್ಮೇಲೆ ಸ್ಲ್ಯಾಬ್ಗಳೆಲ್ಲ ಅವರೇ ಹಾಕೊಡ್ಬೇಕಲ್ಲ, ಇಲ್ಲಾಂದ್ರೆ ನೀವಾದ್ರೂ ಹಾಕೊಡ್ಬೇಕಲ್ಲ ಇಮಿಡಿಯೇಟ್ಲಿ 1 ವೀಕಲ್ಲಿ. ಮುಂಚೆನೇ ಇಲ್ಲೆಲ್ಲ ಹಾಳಾಗಿದ್ವು, ಅದಕ್ಕೆ ಇವಾಗ ಸ್ಲ್ಯಾಬ್ಗಳೆಲ್ಲ ಹಾಕ್ಸ್ತಾ ಇದೀವಿ. ಮೇಡಮ್ ಒಂದು ಟೂರ್ನಮೆಂಟ್ಗೆ ನೀವು ಎಂಟ್ರಿ ಫೀಸ್ ಎಷ್ಟು ತಗೊಂತೀರಾ? ಸ್ಟೇಡಿಯಂ ಮೇಂಟೆನೆನ್ಸ್ಗೆ ಅಲ್ಲ, ಜಿಲ್ಲಾಡಳಿತ ನೀವು ಕ್ರೀಡಾಲಯದಿಂದ ಪ್ರತಿಯೊಂದು ಟೂರ್ನಮೆಂಟ್ ದುಡ್ಡು ನಾನೇ ಪೇ ಮಾಡಿ. ನನ್ನ ಹತ್ರ ಇದುವರೆಗೂ ದಾಖಲೆ ಆಯ್ತು. ನಾನು ಕಬಡ್ಡಿ ಟೂರ್ನಮೆಂಟ್ 2 ಮಾಡಿದ್ದೀನಿ. 2 ಟೂರ್ನಮೆಂಟ್ಗೂ 3,500 ನಾನು ಕಬಡ್ಡಿ ಟೂರ್ನಮೆಂಟ್ ಮಾಡಿರೋದು ಪೇ ಮಾಡ್ಕೊಂಡಿದ್ದೀರಾ ನೀವು? ಅದು ಯಾಕೆ ಮಾಡಲ್ಲ ನೀವು? ಯಾರ ಹತ್ರನೂ ಫೀಸ್ ತಗೊಂಡಿಲ್ಲ. ಇಲ್ಲಿ ಸ್ಟೇಡಿಯಂ ಬುಕ್ ಮಾಡೋರ್ಗಾಗ್ಲಿ, ಆಟ ಆಡೋರ್ಗಾಗ್ಲಿ, ಟೂರ್ನಮೆಂಟ್ ಮಾಡೋರ್ಗಾಗ್ಲಿ ನಾನು ಯಾರ ಹತ್ರನೂ ₹1 ದುಡ್ಡು ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾವೆ. ಟಾಯ್ಲೆಟ್ ಇಲ್ಲ, ಬಟ್ಟೆ ಚೇಂಜ್ ಮಾಡೋಕ್ಕೆ ರೂಮ್ಗಳಿಲ್ಲ. ಹಂಗಾಗಿ ನಾನು ಇವಾಗ ಇಬ್ರು ಒಬ್ಬರ ಮೇಲೆ ಒಬ್ರು ಹೇಳ್ಬಾರ್ದು, ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕು. ನಿಮ್ ಕೈಲಿ ಆಗಿರ್ಲಿಲ್ವಾ? ಪಾಪ ಇವರೆಲ್ಲ ಇದ್ದಾರೆ ನಿಮ್ಗೆ ಸಪೋರ್ಟ್ ಮಾಡಕ್ಕೆ. ಯಾರಿಗಾದ್ರೂ ಫೋನ್ ಮಾಡಿ. ಆ ಅಮ್ಮ ಪಕ್ಕದಲ್ಲೇ ಮನೆ ಇರೋದು. ಆ ಅಮ್ಮನ್ ಗೊತ್ತು, ನಾವೇನು ಹೇಳ್ಕೊಟ್ಟಿಲ್ಲ ಆ ಅಮ್ಮನ್ಗೆ ಬಂದು ಹೇಳು ಅಂತ. ರಾತ್ರಿ 12 ಗಂಟೆ ಆದ್ರೂ ಹೊಡಿತಾನೆ ಇರ್ತಾರೆ, ಇಲ್ಲ ಇದು ಮಾಡ್ತಾನೆ ಇರ್ತಾರೆ. ಪಟಾಕಿ ಹೊಡಿತಾನಂತ ಯಾಕೆ ಹೇಳಿ? ಬರ್ತಡೇ ಮಾಡೋದು ಮೇಡಮ್ ಹುಡುಗರು. ಇಲ್ಲ, ಪೋಲಿ ಹುಡುಗರು 10:30 11 ಗಂಟೆವರೆಗೂ ಕೂತ್ಕೊಂಡೇ ಇರ್ತಾರೆ ಮೇಡಮ್. ಎಲ್ಲ ಸ್ಟೇಜ್ ಮೇಲೆ ಮೇನ್ ಗೇಟ್ ಒಂದು ಓಪನ್ ಮಾಡಿ. ಏನಕ್ಕೆ ಸುತ್ತ ಏನಕ್ಕೆ ಓಪನ್ ಇಟ್ಟಿದ್ದೀರಾ ನೀವು? ಎಲ್ಲ ಮದ್ಯಪಾನ ಮಾಡ್ತಾರೆ, ಮತ್ತೆ ಬೇರೆ ಎಲ್ಲ ಇದೆ ರೀತಿ ಎಲ್ಲಾ ಚಟುವಟಿಕೆಗಳು ನಡೀತಾ ಇದೆ. ಅಲ್ಲ ಸರ್, ನನ್ನ ಕಡೆಯಿಂದನೂ ಲೆಟರ್ ಕೊಡ್ರಿ ಅಂದ್ರೆ ನಾನು ಕೊಡ್ತೀನಿ. ಅದು ನಾವು ಇಲ್ಲಿ ಇದ್ರಲ್ಲ, ಒಬ್ರು ಯಾರು ಅವ್ರನ್ನ ಅಡ್ಜಸ್ಟ್ ಮಾಡಿದಿರೆ. ಅವರು ನಾವೆಲ್ಲ ನೋಡ್ತೀವಿ, ನಾವು ಇದ್ ಮಾಡ್ತಿದ್ವಿ. ಇದುವರೆಗೂ ಯಾರು ಬರ್ಲೇ ಇಲ್ಲ. ಯಾರು ನಮ್ಗೆ ಎಲ್ರಿಗಿಂತಾನು ಹೆಂಗಸರಿಗೆ, ಪಾಪ ಮುದುಕರಿಗೆ, ಡಯಾಬಿಟಿಸ್ ಇರೋರಿಗೆ ಅವ್ರು ಏನೇನ್ ಪಾಸ್ ಮಾಡ್ಬೇಕಂದ್ರೆ ಯಾವ ಕಡೆ ಹೋಗ್ಬೇಕು ಹೇಳಿ. ಶೌಚಾಲಯ ಇದೆ, ಬಟ್ ನೀರಿಲ್ಲ. ಅದು ಬೀಗ ಹಾಕಿರ್ತಾರೆ, ಎನಿ ಟೈಮ್ ಬೀಗ ಇರ್ತದೆ. ಏನಪ್ಪ ಓಪನ್ ಇಲ್ವಾ ಅದು? ಪಕ್ಕದಲ್ಲೇ ಬೋರ್ವೆಲ್ ಇದೆ. ಹೆಂಗಸರು ಏನೋ ಎಲ್ಲ ಹಂಗೋ ಹಿಂಗೋ ಹೋಗ್ತಾರೆ. ಹೆಂಗಸರು ಏನ್ ಮಾಡ್ಬೇಕು ಮೇಡಮ್ ಅವ್ರೆ? ಸರ್, ಇವಾಗ ಅದನ್ನು ರಿಪೇರಿ ಮಾಡಿಸ್ತಾ ಇದೀವಿ. ಅದೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ರಿಪೇರಿ ಮಾಡಿಸ್ತಾ ಇನ್ನೂ ಇದೀವಿ. ಒಂದು ಕಟ್ಟಿದ್ರು ರಿಪೇರಿ ಆದ್ಮೇಲೆ ಇಲ್ಲಿ ಬೋರ್ವೆಲ್ ಸರ್, ಪಕ್ಕದಲ್ಲೇ ಇದೆ. ಬೋರ್ವೆಲ್ಲಿಂದ ನೀರು ಯಾಕೆ ಕೊಡ್ಸಿರಾ ನೀವು? ಅಲ್ಲೇ ಇದೆ ಮೇಡಮ್, ಪಕ್ಕನೇ ಇದೆ ಮೇಡಮ್. ಅದಕ್ಕೆ ಬರ್ತಿತ್ತು. ಮೇಡಮ್ ತಾವು ಚಾರ್ಜ್ ತಗೊಂಡು ಎಷ್ಟು ತಿಂಗಳಾಯ್ತು ಮೇಡಮ್? ತಾವು ಚಾರ್ಜ್ ತಗೊಂಡು ಇಲ್ಲಿ ಹೊಸದಾಗಿ ಬಂದು 1 ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷ ಆಗೈತೆ ಮೇಡಮ್ ನೋಡ್ಬೋದು. ಮೇಡಮ್ ಪಕ್ಕದಲ್ಲಿ ನಿಮ್ಮ ಮಕ್ಳೇ ಅಪ್ಪ ನಿಂತ ಗೇಮ್ ಆಡಿಸ್ತಾ ಇದೀನಿ ಅಂತ ಹೇಳ್ರಿ. ಮಕ್ಕಳನ್ನ ಯಾರೋ ಒಬ್ರು ಕರ್ಕೊಂಬತ್ತಾರೆ. ನಿಮ್ಮ ಮಕ್ಳು ಹೇಳ್ರಿ, ನನ್ಗೇನು ಅವಶ್ಯಕತೆ ಇಲ್ಲ. ನಾನು ಆಡ್ಕೊಂಡು ಇಲ್ಲಿಂದ ಟ್ರ್ಯಾಕಿಂದ ಆಚೆ ಕಡೆ ಓಡಾಗಿದೆ. ಯಾರಾದ್ರೂ 10 ಜನ ಹೇಳ್ರಿ ನೋಡೋಣ. ನಿಮ್ಮ ಮಕ್ಕಳು ಯಾರಾದ್ರೂ ಅಪ್ಪ ಇಂಥ ಗೇಮ್ ಆಡಿಸಿದ್ರೆ ನನ್ನ ಮಕ್ಕಳನ್ನ ಒಂದು ಜಾವ್ಲಿನ, ಒಂದು ರನ್ನಿಂಗ್ ರಸ್, ಅಡಲ್ಸ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಏನಾದ್ರು ಹಾಕ್ಸ್ತೀನಿ ಅಂತ ಹೇಳ್ರಿ ನೋಡೋಣ. ಎಷ್ಟು ಶಾರ್ಟ್ ಪುಟ್ ಮೆಟೀರಿಯಲ್ ಐತೆ ಮಕ್ಕಳಿಗೆ? ಏನು ಯಾವ ಶಾರ್ಟ್ ಪುಟ್ ಕೊಡ್ಬೇಕು? ಸೀನಿಯರ್ಸ್ಗೆ ಯಾವ್ದು, ಜೂನಿಯರ್ಸ್ಗೆ ಯಾವ್ದು ಕೊಡ್ಬೇಕಂತ ಇವ್ರ ಹತ್ರ ಐತಾ ಕೇಳ್ರಿ. ಡಿಸ್ಕ್ ಯಾವ್ದೈತೆ ಅಂತ ಕೇಳ್ರಿ ನೋಡೋಣ. ಅಣ್ಣ ಕೋಚ್ ಬೇಕಾಗಿಲ್ಲ ಅಣ್ಣ. ನೀನ್ ಮೆಟೀರಿಯಲ್ ಕೊಡಕ್ಕೆ, ನಿನ್ಗೆ ಮೆಟೀರಿಯಲ್ ಕೊಡಕ್ಕೆ ಅನೌನ್ಸ್ ಕೊಡೋಣ. ಇಲ್ಲಿ ಹೆಂಗ್ ಅನೌನ್ಸ್ ಕೊಡೋದು? ವಾಚ್ಮ್ಯಾನ್ ಇನ್ಚಾರ್ಜ್ ಅಲ್ಲ ವಾಚ್ಮ್ಯಾನ್ ನಾನು. ಮೇಡಮ್, ಇವ್ರು ಇನ್ಚಾರ್ಜ್ ಅಲ್ವಾ? ಹೆಂಗ್ ನಾನ್ ಸ್ಪೋರ್ಟ್ಸ್ ಮ್ಯಾನ್ ಶಾರ್ಟ್ ಪುಟ್ ಕೊಡ್ತೇನೆ ಯಾವ್ದು ನಾಲ್ಕು ನಾನು ಮೇಡಮ್ ಒಬ್ರು ಸಾಯಂಕಾಲ ಒಬ್ರು ಬಿಟ್ಟಿದ್ದೀವಿ. ಹೇಳ್ರಿ ಮೇಡಮ್, ಇವ್ರು ವಾಚ್ಮ್ಯಾನ್ ಇವರು ಎಕ್ವಿಪ್ಮೆಂಟ್ಸ್ ಕೊಡಕ್ಕೆ ಇವ್ರು ಎಲಿಜಿಬಲ್ ಅಲ್ವಾ? ಯಾಕಿರಲ್ಲ ಮೇಡಮ್, ಇಲ್ಲಿ ಬಂದು ಮಾಹಿತಿ ಕೊಡ್ಬೇಕು. ನೀವು ಮಾಹಿತಿ ಕೊಡ್ಬೇಕು. ಅಲ್ವಾ? ಅಲ್ಲ, ಇವಾಗ ಏನೇನಪ್ಪ ತಂದಿದ್ಯಾ ಅಲ್ಲಿ ಜಿಲ್ಲಾ ಹೇಳ್ರಿ. ಕಚೇರಿಯಿಂದ? ಮನೆಯೆಲ್ಲ ತಗೊಂಡೋಗಲ್ಲಪ್ಪ.